ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾನು ಹೇಳೋದು, ಒಬ್ಬ ರಾಜಕಾರಣಿಗೆ ಮಾತು ಮತ್ತು ಅವನ ನಡೆ ಮತ್ತು ನುಡಿ ಎರಡು ಒಂದೇ ಇರಬೇಕು. ನಾಟಕ ಆಡಬಾರ್ದು. ಜನ ಏನು ದಡ್ರಲ್ಲ, ಜನ ಎಲ್ಲ ಅಬ್ಸರ್ವ್ ಮಾಡ್ತಾರೆ. ನಾನು ಏನು ಮಾತಾಡ್ತೀನಿ ನನ್ನ ಮನಸ್ಸಿನಲ್ಲೂ ಕೂಡ ಅದು ಕಾರ್ಯಗತ ಆಗಬೇಕು. ನನ್ನ ನಡೆ ಮತ್ತು ನುಡಿ ಎರಡು ಒಂದೇ ಇರಬೇಕು. ನುಡಿಯೋದೊಂದು ನಡೆಯೋದೊಂದು ಅಂತ. ನಮ್ಮ ವಿಜಯೇಂದ್ರಣ್ಣನ ಕೇಳ್ತೀನಿ, ನಾನೇ ಹೋಗಿದ್ದೆ ಬಿಟ್ಬಿಡಿ ಅಂತ ವಿಜಯೇಂದ್ರಣ್ಣ ಹತ್ರ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಕರೋನಾ ಸಂದರ್ಭದಲ್ಲಿ 1,000 ಎಕರೆನ ನಮ್ಮ ಕುಮಾರಣ್ಣ ಹೇಳಿದ್ರಲ್ಲ, ಈ ತಿಮ್ಮೇಗೌಡರ ಹತ್ರ ಕಿಕ್ ಬ್ಯಾಕ್ ತೊಗೊಂಡು ಬಿಟ್ಬಿಟ್ರು ಸಿದ್ದರಾಮಣ್ಣ ಅಂತ. ಸಿದ್ದರಾಮಣ್ಣ ಅಲ್ಲ ಪಾಪ, ನಮ್ಮ ಕುಮಾರಣ್ಣಂಗೆ ಐಡಿಯಾ ಸ್ವಲ್ಪ ಕಡಿಮೆ. ಅವ್ರು ಯಾವಾಗಲೂ ನಾವು ಕಣ್ಣು ಕಾಣೋದು ಸಿದ್ದರಾಮಣ್ಣ, ಡಿ ಕೆ ಶಿವಕುಮಾರೇ. ಯಡಿಯೂರಪ್ಪನವ್ರ ಕಾಲದಲ್ಲಿ 1,000 ಎಕರೆನ KIDBಗೆ ಅಕ್ವೈರ್ ಮಾಡಿ ಈ ಜಾಗದಲ್ಲಿ ಆ ದುಡ್ಡನ್ನು ಅದು ಯಾರು ಕಿಕ್ ಬ್ಯಾಕ್, ಕುಮಾರಣ್ಣ ಹೇಳ್ಬೇಕು ಯಾರು ಕಿಕ್ ಬ್ಯಾಕ್ ತೊಗೊಂಡ್ರು ಅಂತದಲ್ಲಿ. ಜಗದೀಶ್ ಶೆಟ್ಟರು ಆವಾಗ KIDB ಮಿನಿಸ್ಟ್ರು, ಮುಖ್ಯಮಂತ್ರಿಗಳು ಇವರು ಯಡಿಯೂರಪ್ಪನವರು, ಕಂದಾಯ ಮಂತ್ರಿಗಳು ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕಣ್ಣವರು, ನಮ್ಮ ಕುಮಾರಣ್ಣ ಅವಾಗ ಹೇಳ್ತಾರೆ ಸಾಮ್ರಾಟ್ ಅಶೋಕ್ ಅವರು ಅಂತ, ಹಂಗೆ ಅಶೋಕಣ್ಣವರು ವಿರೋಧ ಪಕ್ಷದ ನಾಯಕರು, ಕಂದಾಯ ಮಂತ್ರಿಗಳಾಗಿದ್ರಲ್ಲ. ಆವಾಗ ನಾವೆಲ್ಲ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಾಗ ಒಬ್ಬ ಕಂದಾಯ ಮಂತ್ರಿಗೆ ನನ್ನ ಇಲಾಖೆ ಇದು ಕರೆಸಿ ಮಾತಾಡೋಣ ಆಯಿತು ಅಂತ ಕೇಳೋಷ್ಟು ಸೌಜನ್ಯ ಇರಲಿಲ್ಲ ಅವಾಗ. ಇದೇ ಮನವಿ ತೊಗೊಂಡಂಥ ಯಡಿಯೂರಪ್ಪನವರು ನನಗೆ ಹೇಳಿ ನೀನು ವಿಜೇಂದ್ರನ ಹತ್ರ ಮಾತಾಡು ಅಂತಂದರು. ವಿಜೇಂದ್ರ ಅವರು ಅವಾಗೇನೂ ಆಗಿರಲಿಲ್ಲ. ವಿಜೇಂದ್ರ ಅವ್ರ ಹತ್ರ ಮಾತಾಡಿದಾಗ, ಇಲ್ಲ ಇದು ಇಂಡಸ್ಟ್ರಿಗೆ ನಾವು ಒಂದು 5,000 ಎಕರೆ ಯಾವುದೋ ಏರೋನಾಟಿಕಲ್ ಇದು ಬರ್ತಾಯಿದೆ, ಅದಕ್ಕೆ ಅನುಕೂಲ ಆಗ್ತದೆ, ನೀವು ಕೊಡೋಣ ಅಂತ. ನಾವು ಲಾಸ್ಟ್ಗೆ ಇವ್ರು ಬಿಡೋಂಗೆ ಕಾಣಲ್ಲ ಅಂದ್ಬಿಟ್ಟು ಏನೋ ಮಾಡಿ ಒಳ್ಳೆ ರೇಟ್ ಕೊಡಿ ಅಂತ ಹೇಳ್ಬಿಟ್ಟು ಬಂದು ಒಂದು ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡ್ತಾರೆ ಯಡಿಯೂರಪ್ಪನವ್ರು. ನಾವು ಹೋಗಿ ಬಂದಮೇಲೆ ಅಲ್ಲಿ ರಿಪೋರ್ಟ್ ಕೊಡ್ತೀನಿ ನಾನು ನಿಮ್ಗೆ, ಹೌಸಲ್ಲಿ ಕೊಡ್ತೀನಿ ನಾನು ನಿಮಗೆ ರಿಪೋರ್ಟ್ ಎಲ್ಲ. ಅಲ್ಲಿ ಒಂದು ವರದಿ ಏನು ಕೊಡ್ತಾರೆ ಅಂತಂದರೆ, ಇದು ಅತ್ಯವಶ್ಯಕವಾಗಿದೆ ಬೆಂಗಳೂರು ಇದು ಅಭಿವೃದ್ಧಿ ಮಾಡಲಿಕ್ಕೆ. 30% ಕೈಗಾರಿಕೆ, 35% ವಸತಿ ಮತ್ತು ಉಳಿದ ಸರ್ಕಾರಿ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ಕೊಳ್ಳೋಣ ಇದು ಅಂತೇಳಿ ವರದಿ ಕೊಟ್ರಲ್ಲ. ಯಾಕೆ ಕಳಿಸಿದ್ರು? ಅವತ್ತೇ ವಜಾ ಮಾಡ್ಬೋದಾಯ್ತಲ್ಲ ಯಡಿಯೂರಪ್ಪನವರು, BJP ಅವರು. ಯಾವ ನೈತಿಕತೆ ಇಟ್ಕೊಂಡು ಇವರು ಪಾದಯಾತ್ರೆ ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಗಲ್ಲ. ಇವ್ರ ಕೂಸು ಇದು, ನಾವು ಸಾಕ್ತಾ ಇದ್ದೀವಿ.